ವೀಕ್ಷಕರೇ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇಕ್ವಿಡ್ಸ್ ಫೈನಾನ್ಸ್ ಎನ್ನುವ ಬ್ಯಾಂಕ್ನ ಸಿಬ್ಬಂದಿಯಿಂದ ಮಹಿಳೆಯ ಮನೆ ಜಪ್ತಿ. ಹೆರಿಗೆಯಾಗಿರುವ ಮಹಿಳೆಯನ್ನು ಕೂಡ ನೋಡದೆ ಎಳೆದು ಹೊರ ಹಾಕಿದ ಬ್ಯಾಂಕ್ನ ಸಿಬ್ಬಂದಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಗಂಗೆವಾಳ ಗ್ರಾಮದಲ್ಲಿ ಘಟನೆ. ನಿರಾಶ್ರಿತ ಮಹಿಳೆಯ ನೆರವಿಗೆ ನಿಂತ ರೈತ ಸಂಘದ ಮುಖಂಡರು. ವೀಕ್ಷಕರ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಗಂಗೆವಾಳ ಗ್ರಾಮದಲ್ಲಿ ಇಕ್ವಿಡ್ಸ್ ಫೈನಾನ್ಸ್ ಎನ್ನುವ ಹೆಸರಿನ ಬ್ಯಾಂಕ್ನವರು ಸಾಲ ಮರುಪಾವತಿ ಮಾಡದ ಮನೆಯನ್ನು ಜಪ್ತಿ ಮಾಡಿ ಹೆರಿಗೆ ಆಗಿರುವ ಹೆಣ್ಣು ಮಗಳನ್ನು ಕೂಡ ನೋಡದೆ ಹೊರಗೆ ಎಳೆದು ಹಾಕಿರುವ ಘಟನೆ ನಡೆದಿದೆ. 7 ಲಕ್ಷ ಸಾಲ ಕೊಟ್ಟು 3 ಲಕ್ಷ ಸಾಲ ಮರುಪಾವತಿ ಮಾಡಿಕೊಂಡು ಉಳಿದ 4 ಲಕ್ಷಕ್ಕೆ ಬಡ್ಡಿ ಚಕ್ರಬಡ್ಡಿ ಸೇರಿ ಒಟ್ಟು 11 ಲಕ್ಷ ಕಟ್ಟಬೇಕೆಂದು ಮನೆಗೆ ಬೀಗ ಹಾಕಿದ್ದಾರೆಂದು ಮನೆ ಮಾಲಕರಾದ ರಂಜಾನ್ ಬಿ ನದಾಫ್ ರವರು ರೈತ ಸಂಘಟನೆ ಮೊರೆ ಹೋಗಿ ಅಳಲು ತೋಡಿಕೊಂಡಿದ್ದಾರೆ. ರೈತ ಸಂಘಟನೆ ಮುಖಂಡರು ಮನೆಯ ಬೀಗವನ್ನು ಒಡೆದು ನಿರಾಶ್ರಿತರನ್ನು ಮನೆಯ ಒಳಗೆ ಕಳಿಸಿದ ದೃಶ್ಯವನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ನಂತರ ರೈತ ಸಂಘಟನೆಯ ಸಹಕಾರದೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸರಿ ಕೇಸ್ ಮಾಡ್ರ ನಾವ್ ಏನ ಬೆಂಗಳೂರಿಗೆ ಹೋಗ್ಬೇಕು ನಿಮಗ್ ಕಟ್ಟಬೇಕಂತ ಹೇಳಿದ್ದಕ್ರಿ ಮೇಡಮ್. ಅವ್ರು ಬಂದು ಹಡದ್ ಮಾಡ್ತೀವಿ ಹೊರಗೆ ಹಾಕಿ ಎಕ್ಕೊಂಡು ಹೋದ್ರು. ಎಷ್ಟು ಲಕ್ಷ ತಗೊಂಡು? ನಾವು 7 ಲಕ್ಷ ಒಂದ್ ಸಾಲ ತಗೊಂಡಿದ್ವಿ. ಎಷ್ಟು ಲಕ್ಷ ಹೇಳ್ಕೊಡ್ರು? 2 ಲಕ್ಷ ಬಡ್ಡಿ ಹೆಂಗ್ ಕೊಟ್ಟಿದ್ರಿ ಅವ್ರು. ಒಟ್ಟು 9 ಲಕ್ಷ ಇದೆ. 2 ಲಕ್ಷ ಬಡ್ಡಿ ಹೆಂಗ್ 5 ಲಕ್ಷ ಕೊಟ್ಟಿರಿ. ಅದನ್ನ ಬಡ್ಡಿ ಕಟ್ಕೊಂಡಿರಿ ತಿಂಗಳ 7 ಲಕ್ಷ ರೂಪಾಯಿ ದಿನ 12,604 ರೂಪಾಯಿ ಕಟ್ಟಿದ್ದೆ ತಿಂಗಳ. ಒಂದ್ 2 ಲಕ್ಷ ಏನ್ ಕೊಟ್ಟಿದ್ರಲ್ರಿ, ಅದನ್ನ ತಿಂಗಳ 3,400 3,500 ಹಿಂಗ್ ಕಟ್ಸ್ಕೊಂಡಿದ್ರಿ ಬಡ್ಡಿ. ಅದ 3 ವರ್ಷ ಕಟ್ಟಿದ್ರಿ ನಾವು. ಇತ್ತಿದ್ದಾಗ ನಮ್ ಬೆಂಗಳೂರು ಕೇಸ್ ಅಡ್ಡಾಕತ್ನಲ್ರಿ. ನಾನು ದುಡ್ಡು ಯಾರಿಲ್ರಿ ನಮ್ಮ ಬೆಂಗಳೂರು ಕೇಸ್ ಎದಕ್ಕೆ ಹಾಕ್ಯಾರ? ಈ ಮನಿ ಮೇಲೆ ಒತ್ತುವರಿ ಮಾಡಿ ಬಗ್ಗೆ ಮಾಹಿತಿ ಇಲ್ರಿ ಮೇಡಮ್. ಆ ಕೇಸಿನ ಬಗ್ಗೆ ಮಾಹಿತಿ ಇಲ್ರಿ ಅವ್ರಿಗೆ. ಇಲ್ಲಿ ನನ್ನ ಕಡೆ ಬರ್ರಿ. ಬೆಂಗಳೂರು ಕಂದಾಯ ಇಲಾಖೆದಾಗ್ರಿ ಈ ಒಬ್ಬ ಕಬ್ಬಳಿಕೆ ಅಂತ ಹೇಳಿ ಇವ್ರು ಕಬ್ಬಳಿಕೆ ಮಾಡ್ಯಾರ ಅಂತ ಹೇಳಿ ಕಂದಾಯ ಇಲಾಖೆಯಿಂದ ನೋಟಿಸ್ ಬಂದಾರ. 48 ಮನಿಗೆ ಒಟ್ಟ ಟೋಟಲಿ ಇಲ್ಲ ಅವ್ರಲ್ಲ ಸರೌಂಡಿಂಗ್ ಒಟ್ಟ ಸರ್ವೆ ನಂಬರ್ 3-5 ಅಂತ ಹೇಳ್ರಿ ಕಬ್ಜಾ ಮಾಡ್ಕೊಂಡ್ರಿ ಅಂತ ಹೇಳಿ ಅವ್ರ ಭೂ ಕಂದಾಯದಾರ ಬೆಂಗಳೂರಿಗೆ ತಿಂಗಳ ಅಡ್ಡಾಡ್ತಾರ. ಅವ್ರು ಪ್ರತಿ ಒಂದ್ ತಿಂಗಳಿಗೆ ಹೋದ್ರಂದ್ರ 5,000 ಬೇಕ್ರಿ ಮಿನಿಮಮ್. ಅಲ್ಲ, ಇದನ್ನ ನೀವು ಇದನ್ನ ತಗೊಂಡ ಪ್ಲಾಟ್ ಗೌರ್ಮೆಂಟ್ ಇಂದ ಅಥವಾ ಪ್ರೈವೇಟ್ ಇಂದ? ಇದು ಗೌರ್ಮೆಂಟ್ ಇಂದಿರಾ ಗಾಂಧಿ ಕೊಟ್ಟಿದ್ರಿ. ಇಂದಿರಾ ಗಾಂಧಿ ಈ ಲೈನ್ ರೀ. ಈ ಲೈನ್ ಇಂದಿರಾ ಗಾಂಧಿ ಕೊಟ್ಟಿದ್ದು ತಹಸೀಲ್ದಾರ್ ಕೊಟ್ಟಾರೆ. ಬ್ಯಾಕ್ ಸೈಡ್ ನಾವು ಇವ್ರದ್ದು ಏನದಾವ್ರಿ ಸರ್ವೆ ನಂಬರ್ ಇಂದಿರಾ ಗಾಂಧಿ ಅವ್ರು ಕೊಟ್ಟಿದ್ರಿ. ಇಂದಿರಾ ಗಾಂಧಿ ಕಾಲದಾಗ ಸೈಟ್ ರೀ. ಇವತ್ತಿನ ಅಲ್ಲ, ಇವತ್ತಿನ ಈ ಲೈನ್ ರೀ. ಆಮೇಲಿಂದ ಇದ್ರು ಭೂ ಕಬ್ಬಳಿಕೆ ಅಂತೇಳಿ ಅವ್ರ ಸರ್ವೆ ನಂಬರ್ 5 ಏನ ಮಾಡ್ಕೊಂಡಿರಲ್ಲ ಅಂತೇಳಿ ಅವ್ರು ಪ್ರತಿ ತಿಂಗಳು ಬೆಂಗಳೂರು ಹೋಗಿ ಬರ್ತಾರಿ. ಅಲ್ಲಿ ಭೂ ಕಬ್ಬಳಿ ಲಾಯರಿಗೆ ಕೊಡ್ಬೇಕು ಪೀರಿ, ಮತ್ತೆ ಹೋಗೋಬರ್ ಖರ್ಚು ಮಾಡ್ಕೋಬೇಕ್ರಿ. ಸಾಲ ತಗೋಬೇಕಾರೆ ಏನಂತ ತಗೊಂಡ್ರಿ? ಮನಿ ಕಟ್ಟಾಕಂತ ತಗೊಂಡ್ರಿ. ಮನಿ ಅವ್ರು ಕಬ್ಜಾ ಕೊಟ್ಟಿರೋದ್ರಿಂದಲ್ಲ ಕೊಟ್ಟೈತ್ರಿ. ಏನು ಎಷ್ಟು ತಿಂಗಳ ಕಂತ ಎಷ್ಟು ವರ್ಷ ಅಂತ ತಗೊಂಡಿರಾಗ? ಅದು 10 ವರ್ಷ ಅಂತ ಹೇಳಿ. 10 ವರ್ಷ ಅಂತ. ನೀವು ತಗೊಂಡಿಟ್ಟು ವರ್ಷ ಆತ್ರಿಗೆ? ಈಗ 4 ವರ್ಷ ಆತ್ರಿ. 4 ವರ್ಷ ಆಯ್ತು. ಇದು ಕೇಳಿ ಆಗ್ಬೇಕಾದ್ರೆ ಕಾರಣ ಏನು? ಅದು ಕಂತು ತುಂಬಿಲ್ಲ ಅಂತ ಹೇಳ್ರಿ. ಕಂತು ತುಂಬಿಲ್ಲ ನಾವ್ ಹೇಳಿದ್ರಿ ಅವ್ರಿಗೆ. ನೋಟಿಸ್ ಕೊಟ್ಟಿರಿ ನಿಮಗೆ? ಏನಾರ ನೋಟಿಸ್ ಕೊಟ್ಟಿದ್ರಿ? ಎಲ್ಲಿಂದ ಬಂದಿದ್ದವು? ಅವ್ರು ಕಂತು ತುಂಬ್ರಿ ಕಟ್ಟಿದ್ರಿ. ನಾವು ರೆಸ್ಪಾನ್ಸ್ ಮಾಡಿದ್ರಿ ಅವ್ರಿಗೆ. ನೋಡಿ ನಮ್ಗೆ ಜಾಸ್ತಿ ಅಡ್ಡಾಡಕತ್ತಿಲ್ಲ, ಇಲ್ಲೂ ಆಗತ್ತಿಲ್ಲ. ನಮ್ ತಾವ ಮೇಲಿಂದ ಇವ್ರ ಮಗಳ ಡೆಲಿವರಿ ಅದಾರ ಇಲ್ಲದ ನೋಡ್ರಿ. ಅವ್ರ ಅದು ಸಮಸ್ಯೆ ಆತ್ರಿ ಅವ್ರಿಗೆ. ಅದಾಗ ಅವ್ರಿಗೆ ಹೇಳಿದ್ರು ತಿಳಿಸಲ್ಲ. ಮತ್ತೆ ಹಿಂಗೈತ್ರಿಪ್ಪ ಅವ್ರು ತಿಂಗಳ ಅಡ್ಡಾಡ್ತಾರ. ಅಲ್ಲಿನೂ ದುಡ್ಡು ಹಾಕ್ಬೇಕ, ಇಲ್ಲಿ ಫೈನಾನ್ಸ್ ಅವ್ರು ಕಾಟ ತಡ್ಕೋಬೇಕು. ಮತ್ತೆ ಇವ್ರು ಕಬ್ಜಾ ಕೊಟ್ಟಿರ್ಕಿಲ್ರಿ ಇಂದಿರಾ ಗಾಂಧಿ ಇದನ್ನ ಕಬ್ಜಾ ಕೊಟ್ಟಾರಲ್ರಿ. ಆಗಿನ ಟೈಮ್ ಕೊಟ್ಟಾರ. ಒಂದಿಷ್ಟು ಜನರ ಹತ್ರ ಅದಾವ ಕಬ್ಜಾ ಐತಿ. ಮತ್ತೆ ಇವ್ರ ಪಂಚಾಯತ್ ಉತ್ತಾರ ಐತಿ ಅಂತ ಕಂದಾಯ ಇಲಾಖೆಯವ್ರು ಯಾಕೆ ಮಾಡ್ತಾ ಇದಾರೆ? ಇದು ಬೇಕಂದ್ರೆ ಕರ್ನಾಟಕ ಸರ್ಕಾರ ಅಂತ ಐತಲ್ರಿ. ಅಲ್ರಿ, ಕರ್ನಾಟಕ ಸರ್ಕಾರದವ್ರು ಅಂತಂದ್ರ ನಮ್ಮ
ಇಂದಿರಾ ಗಾಂಧಿ ಅಮ್ಮನವ್ರು ಕೊಟ್ಟಿದ್ದು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗ ಇರೋದು. ಅವಾಗ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರದವ್ರು ಕೊಟ್ಟಿದ್ದು ಮನೇನ. ಈ ಕಾಂಗ್ರೆಸ್ ಸರ್ಕಾರದವ್ರು ಈ ತರ ಮಾಡ್ತಾರ ಅಂತಂದ್ರ ಮತ್ ಇವ್ರು ಬಡವ್ರು ಹೆಂಗ್ ಬದುಕ್ಬೇಕು? ಇದಕ್ ಉತ್ತರ ಕೊಡೋರು ಯಾರು? ಯಾವ ಸರ್ಕಾರದವ್ರು ಉತ್ತರ ಕೊಡ್ಬೇಕು ಇದಕ್ಕ? ತಹಸೀಲ್ದಾರ್ ಸಾಹೇಬ್ರ ಇದ್ರ ಮೂಲಕ ನಾನು ಹೇಳೋದು ಏನು ಅಂತಂದ್ರ, ನಮ್ಮ ಧಾರವಾಡ ಜಿಲ್ಲಾ ಹುಬ್ಳಿ ತಾಲೂಕು ಹುಬ್ಳಿದ ಬರುತ್ತೆ ಇದು. ಆದ್ರೆ ಈ ತಹಸೀಲ್ದಾರ್ ಸಾಹೇಬ್ರು ಇಲ್ಲಿ ಬಂದು ಇದನ್ನ ಎನ್ಕ್ವೈರಿ ಮಾಡಿ ಇಲ್ಲಿ ಎಷ್ಟು ಮನೆಗಳು ಬೀಗ ಏನ್ ಮಾಡ್ಯಾರ, ಇದನ್ನ ಎದಕ್ ಹಾಕಿರಿ ಅಲ್ಲಿಗೆ, ಇದಕ್ ಉತ್ತರ ನೀವು ಒಂದಿಲ್ದ ಒಂದಿನ ಕಟ್ಟಬೇಕಾಗತ್ತ. ಇದನ್ನ ರೈತ ಸಂಘ ಅಷ್ಟಕ್ಕೆ ಕೈ ಬಿಡುದಿಲ್ಲ. ಈಗ ನಮಗೆ ಇಲ್ಲಿ ತನಕ ಗೊತ್ತಿದ್ದಿಲ್ಲ, ಈಗ ಅವ್ರು ಹೇಳ್ತಾ ಇದಾರ. ಆದ್ರೆ ಸರ್ಕಾರದಿಂದ ಇದನ್ನ ನಡೆಸ್ತಾ ಇದೀರಿ ಅಂತ ಮತ್ತೆ ಲಾಯರ್ ಫೀಸ್ ಎಲ್ಲಾ ಕಟ್ಟಬೇಕಾದ್ರೆ ಬಡವ್ರು ಎಲ್ಲಿಗೆ ಹೋಗ್ಬೇಕು? ಒಂದೇದ್ದು ಯಾರು ನಮ್ಮ ಸರ್ಕಾರದವ್ರು ಮಾಡ್ತಾ ಇರೋದು ಇದು ಕೆಲಸ. ಇನ್ನೊಂದು ಪ್ರೈವೇಟ್ ಫೈನಾನ್ಸ್, ಯಾವ್ದೋ ಇಕ್ವಿಟಿ ಫೈನಾನ್ಸ್ ಅವ್ರು ಬಂದು ಇದನ್ನ ಮನೆ ಬೀಗ ಹಾಕಿದಾರ. ಇವ್ರು ಊಟ ಎಲ್ಲಿ ಮಾಡ್ಬೇಕು? ಯಾರ ಮನೆಗೆ ಹೋಗ್ಬೇಕು? ಎಲ್ಲಿಂದ ಊಟಕ್ಕೆ ಹಾಕ್ಬೇಕು? ಇವ್ರು ದುಡ್ದಿದ್ದ ದುಡ್ಡೆಲ್ಲ ಇವ್ರಿಗೆ ಕಟ್ಟಿದ್ರ ಮುಂದೆ ಬದುಕ್ಬೇಕು ಹೆಂಗೆ? ಇವ್ರು ಫೈನಾನ್ಸ್ನವ್ರು ಮನೆಯವ್ರು ಏನ್ ಬೇಕು? ಫೈನಾನ್ಸ್ ಅವ್ರು ಯಾಕೆ ಇದನ್ನು ಟಾರ್ಚರ್ ಕೊಡ್ತಾರಂತ ನಮ್ಮ DC ಸಾಹೇಬ್ರಾಯ್ತು, ನಮ್ಮ ತಹಸೀಲ್ದಾರ್ ಸಾಹೇಬ್ರಾಯ್ತು, ನಮ್ಮ ಇಡೀ ನಮ್ಮ ಡಿಪಾರ್ಟ್ಮೆಂಟ್ ಏನೈತಿ, ಯಾವುದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು, ಈ ಕಂದಾಯ ಇಲಾಖೆ ಡಿಪಾರ್ಟ್ಮೆಂಟ್ ಆಯ್ತು, ಇದನ್ನ ಎನ್ಕ್ವೈರಿ ಮಾಡ್ಲೇಬೇಕು. ಇದನ್ನ ನಾಳೆ ಇದನ್ನ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಅಖಿಲ ರಾಜೇಶ್ ತಿವಾರಿ ಅಂತ ಹೇಳ್ರಿ, ರಾಜ್ಯ ಉಪಾಧ್ಯಕ್ಷರು ರೈತ ಸಂಘದ. ತಮ್ಮ ಹೆಸರು ಹೇಳ್ರಿ? ಈರಪ್ಪ ಗುರುಬಸಪ್ಪ ಹುಬ್ಬಳ್ಳಿ. ನಾನು ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಆದರೂ ನಾ ಇಲ್ಲಿ ಇವ್ರದ್ದು ಇವ್ರ ಸಂಕಟ, ಇವ್ರ ತ್ರಾಸುಗಳು, ಇವ್ರಿಗೆ ಸರ್ಕಾರ ಮಾಡತಕ್ಕಂಥ ಮೋಸಗಳನ್ನು ನೋಡಿ ನಾನು ಇಲ್ಲಿಗೆ ಬಂದೇನಿ. ಸರ್ಕಾರ ಹೇಳೋದು ಒಂದು ಥರ ಮಾಡಿರ್ತಾರೋ, ಹಿಂದ್ಮರೆಗೆ ಒಂಥರ ನಾಟಕ ಮಾಡೋದು ಅಂತ ಸರ್ಕಾರದಂತೆ ಭಾವನೆ ಗುಣ ಐತಿ. ಜನಪ್ರತಿನಿಧಿಗಳು ಏನು ಮಾಡ್ತಾರಪ್ಪ, ಓಟಿನ ಆಸೆಗೆ ಬಂದಾಗ ಏನಕ್ಕೇನಾರು ಹೇಳೋಕೆ ನಮ್ಮ ಜನರಿಗೆ ಮೋಸ ಮಾಡ್ತಾರೋ. ಅಧಿಕಾರ ಕೈಯಾಗಿ ಬಂದ್ಗಳು ಯಾರು ಹೊಳ್ಳಿ ನೋಡೋಂಗಿಲ್ಲ, ನಿಮ್ಗೆ ಏನು ತಿಳಿತೈತಿ ಮಾಡ್ಕೊರಂತ ಅಧಿಕಾರಿಗಳಿಗೆ ಅವ್ರನ್ನ ಒಂದು ಚೂ ಬಿಟ್ರೆ ಹಿಂದೆ ಸರಿದ್ಕೊಂಡು ನಿಂತು ಬಿಡ್ತಾರೆ. ಅದಕ್ಕೆ ಇದು ಒಟ್ಟು ಇದು ಇಕ್ಕಟ್ಟ ಫೈನಾನ್ಸ್ದವ್ರ ವ್ಯವಹಾರ ಬಂತು. ಮತ್ತು ಈ ಜಗದ ವ್ಯವಹಾರ ಏನು ಸರ್ಕಾರ ಇದ್ರಾಗ ಮಲದಾಯಿ ತೋರಾತದಲ್ಲ, ಇದಕ್ಕೆ ನಾವು ರೈತ ಸಂಘದವರಾಗಲಿ, ದಲಿತ ಸಂಘದವರಾಗಲಿ, ಎಲ್ಲ ಸಂಘಟನೆದವ್ರು ಕೂಡಿ ಇದನ್ನು ಹೋರಾಟ ಮಾಡಿ ಈ ನಮ್ಮ ಕಾರ್ಮಿಕ ಇಲಾಖೆದವರಾಗಲಿ, ನಮ್ಮ ಬಡ ಜನರಿಗೆ, ನಮ್ಮ ರೈತಾಪಿ ವರ್ಗಕ್ಕೆ ನ್ಯಾಯ ಒದಗಿಸಿಕೊಡಾಕ ನಾವು ಒಂದು ಉಗ್ರ ಹೋರಾಟ ಮಾಡ್ತೇವಂತ ನಾ ಹೇಳಕ್ ಇಷ್ಟಪಡ್ತೀನಿ. ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ, ದಲಿತ ಸಂಘಕ್ಕೆ ಜಯವಾಗಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಸರಿ ಮೇಡಮ್, ಇದಕ್ಕ ಇದಿಲ್ಲನ್ರಿ ಕಬ್ಬಣದ ಒಂದು ರಾಡ್ ಇಲ್ಲನ, ರಾಡ್ ಹೊಡೆದ್ರೆ ಹೊಡಿತೈತದ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನೋಡಿ ಬಾರೋ ಮನಿ ಮಾಲಕರಲ್ಲಿದ್ರಿ DP ಬಂದ್ ಮಾಡ್ಯಾರ. ನೋಡ್ರಿ ಈ ಕಡೆ ಮಾಡ್ರಿ ಅವ. ಬರ್ರಿ ಸರ್, ಸರ್ ಮುಂದಕ್ಕೆ ಬರ್ರಿ. ಹಂಗ ಬರ್ರಿ ಸರ್, ಬರ್ರಿ. ಅಲ್ಲಿ ಬ್ಯಾಟ್ರಿ ಬೇಡ್ರಿ ಬ್ಯಾಟ್ರಿ ಹಿಡಿ ಅವ್ರಿಗೆ, ಅವ್ರಿಗೆ ಹಿಡಿ, ಮುಂದೆ ಹಿಡಿ ಬಿಡಿ. ಬಾಪ ಮುಂದ್ ಬರ್ರಿ, ಮುಂದ್ ಬರ್ರಿ, ಮುಂದೆ ಬೆಳಿಗ್ಗೆ ಹಿಡಿ ಕೈ ಮುಂದೆ ಬರ್ರಿ. ಅಷ್ಟೇ ಮುಂದೆ ಮಾಡು. ಇಷ್ಟು ಮಾಡಿ, ಇಷ್ಟು ನೋಡ್ರಿ ಒಳ ಬರ್ರಿ, ಈ ಕಡೆ ಒಳ ಬರ್ರಿ. ಇಲ್ಲಿ ಎಲ್ಲ ಡ್ರೆಸ್ ಬರಬೇಕು, ಎಲ್ಲ ಬರಬೇಕು, ಇದೆಲ್ಲ ಕೆಳಗಿರು. ಬರ್ರಿ ಬರ್ರಿ, ನೋಡ್ರಿ ಏನ್ ಹಾಳಾಗೈತೆ ಒಂಚೂರು ಮಾತ್ರ. ಏನಾದ್ರು ಏನಾದ್ರು ಶುರು ಮಾಡ್ಕೊಂಡು ನೋಡ್ರಿ.